ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೆನು. अपने हाथ उठा के ಮಹೋನ್ನತನೇ ನಿನ್ನ ಆಶ್ರಯದಿ ನಾ ವಾಸಿಸುವೆನು. ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೆನು. ಬಾಲವುಳ್ಳನೇ ನಿನ್ ಸಮ್ಮುಖವನ್ನೇ ನಾಶ್ರಯಿಸುವೆ ಅನುದಿನವೂ. ಬಾಲವುಳ್ಳನೇ ನಿನ್ ಸಮ್ಮುಖವನ್ನೇ ನಾಶ್ರಯಿಸುವೆ ಅನುದಿನವೂ. యేసయ్య 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 ರಾತ್ರಿಯಲ್ಲಿರುವ ಭಯಕ್ಕೂ ಹಗಲಲ್ಲಿ ಹಾರುವ ಬಾಣಕ್ಕೂ अपने डर को परमेश्वर के हाथ में दीजिए. ಸಂಚರಿಸುವ ನಮ್ಮಲ್ಲಿರುವ ಎಲ್ಲ ಭಯ ನಾವು ದೇವರಿಗೆ ಹೇಳೋಣ. ದಿನದಲ್ಲಿ ಬರುವ ವ್ಯಾಧಿಗೂ ರಾತ್ರಿಯಲ್ಲಿರುವ ಭಯಕ್ಕೂ ಹಗಲಲ್ಲಿ ಹಾರುವ ಬಾಣಕ್ಕೂ ಈರುಳಲ್ಲಿ ಸಂಚರಿಸುವ ವಿಪತ್ತಿಗೂ ದಿನದಲ್ಲಿ ಬರುವ ವ್ಯಾಧಿಗೂ ನಾ ಭಯಪಡೆನು, ನಾ ಹೆದರೆನು. ಯೆಹೋವ ರಾಫ ನನ್ನ ಜೊತೆ ನೀನೇ. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ರಾಫ ನನ್ನ ಜೊತೆ ನೀನೇ. యేసయ్య 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 ಸಾವಿರ ಜನರು ಸತ್ತು ಬಿದ್ದರು, 10,000 ಜನರು ಸುತ್ತಲಿದ್ದರು. ಅಂಧಕಾರವು ನನ್ನನ್ನಾವರಿಸಿದರು, ಮರಣ ಭಯವು ನನ್ನ ಬಾಧಿಸಿದರು. 1,000 ಜನರು ಸುತ್ತಲಿದ್ದರು, 10,000 ಜನರು ಸುತ್ತಲಿದ್ದರು. ಅಂಧಕಾರವು ನನ್ನನ್ನಾವರಿಸಿದರು, ಮರಣ ಭಯವು ನನ್ನ ಬಾಧಿಸಿದರು. ನಾ ಭಯಪಡೆನು. ಹೌದು ಸ್ವಾಮಿ, ನಾವು ಹೆದರೋದಿಲ್ಲ ಸ್ವಾಮಿ, ನಾವು ಭಯಪಡೋದಿಲ್ಲ ದೇವರೇ. ನೀನು ನಮ್ಮ ಜೊತೆಯಾಗಿದೆಯಾ, ನಮಗೆ ಜಯ ಕೊಡುವ ದೇವರು. ಪಡೆನು, ನಾ ಹೆದರೆನು. ಯೆಹೋವ ನೀನೇ ನನ್ನ ಜೊತೆ
ಜೊತೆ ನೀನೇ ನಾ ಭಯ ಪಡೆನು ನಾ ಹೆದರಿನು ಯೆಹೋವ ರಾಮ ನನ್ನ ಜೊತೆ ನೀನೇ ನಾ ಭಯ ಪಡೆನು आवाज उठा के दिल से ಹೆದರಿನು ಯೆಹೋವ ನೀನೇ ನನ್ನ ಜೊತೆ ನೀನೇ యేసయ్యా యేసయ్యా Thank you, Lord. యేసయ్యా యేసయ్యా ఓడారే బాబా 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 హో चलिए अपना हाथ उठाएं ಬನ್ನಿ ನಾವು ಕರಗಳನ್ನು ಮೇಲಕ್ಕೆತ್ತೋಣ. ये भाग गाते वक्त ना भय पड़े नू हमारे दिल से कहेंगे वो मेरे साथ है तो मैं क्यों डरूं ಈ ಭಾಗವನ್ನು ಹಾಡುವಾಗ ನಾ ಭಯ ಪಡೇನು ಎಂಬುದಾಗಿ ಹೇಳುವಾಗ ನಾವು ಹೃದಯದಿಂದ ಹೇಳೋಣ, ನೀನು ನನ್ನ ಜೊತೆಯಲ್ಲಿರುವುದಾದರೆ ನಾನು ಯಾಕೆ ಹೆದರಬೇಕು. हमारे कबूली में ताकत है ನಮ್ಮ ಅರಿಕೆಯಲ್ಲಿ ಒಂದು ಶಕ್ತಿ ಇದೆ. तो यीशु के नाम से कहेंगे अगर वो मेरे नाम में है तो मैं क्यों डरूं ಯೇಸುವಿನ ನಾಮದಲ್ಲಿ ಹೇಳೋಣ, ಆತನು ನನ್ನ ತೋಣಿಯಲ್ಲಿರುವಾಗ ನಾನು ಯಾಕೆ ಹೆದರಬೇಕು. चलिए हाथ उठा के ना भय पड़े नू ಕರಗಳನ್ನು ಮೇಲಕ್ಕೆತ್ತಿ ನಾ ಭಯ ಪಡೆನು ನಾ ಎಲ್ಲರೂ ಸ್ವರವೆತ್ತಿ. ಹೆದರಿನು ಯೆಹೋವ ರಾಮ ನನ್ನ ಜೊತೆ ನೀನೇ और एक बार ನಾ ಭಯ ಪಡೆನು ನಾ ಹೆದರಿನು ಯೆಹೋವ ನೀನೇ ನನ್ನ ಜೊತೆ और एक बार ನೀನೇ ನಾ ಭಯ पड़े नू और एक बार ना भय पड़े नू ನನ್ನ ಜೊತೆ ನೀನೇ యేసయ్యా యేసయ్యಾ యేసయ్యಾ యేసయ్యా ఓడారి బాబా బాబా యేసయ్యా 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 ताली बजा के परमेश्वर को धन्यवाद दें। ಚಪ್ಪಾಳೆ ತಟ್ಟಿ ಕರ್ತನಿಗೆ ವಂದನೆಯನ್ನು ಸಲ್ಲಿಸೋಣ. Thank you, Jesus. ऐसे आंखें बंद करें अपना हाथ उठाइए परमेश्वर की तरफ ಹೀಗೆ ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮ ಕರಗಳನ್ನು ಕರ್ತನ ಕಡೆಗೆ ಎತ್ತೋಣ. जैसे मैं पहले कह रहा था ನಾನು ಪ್ರಾರಂಭದಲ್ಲಿ ಹೇಳಿರುವ ಹಾಗೆ हर एक चीज है जो हमें भयभीत कर रहा है all that is terrifying me let's pour it out before God ಪ್ರತಿಯೊಂದು ಕಾರ್ಯ ನಮಗೆ ಭಯ ಹುಟ್ಟಿಸ್ತಾ ಇದೆಯೋ ಆ ಎಲ್ಲ ಕಾರ್ಯವನ್ನು ಕರ್ತನ ಮುಂದೆ ನಾವು ಒಪ್ಪಿಸಿಕೊಡೋಣ. जस्ट बोलिए परमेश्वर को परमेश्वर ये चीज मुझ में डर पैदा कर रहा है ಕರ್ತನಿಗೆ ನಾವು ಹೇಳೋಣ, ಕರ್ತನೆ ಈ ಎಲ್ಲ ಕಾರ್ಯಗಳು ನನ್ನಲ್ಲಿ ಭಯ ಹುಟ್ಟಿಸ್ತಾ ಇದೆ. ओ रबा शंदरे रे 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 करे रबा बा 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 शिगर बर 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 शिगर बर 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 शिगर आज सुबह परमेश्वर कह रहा है कि अपने डर को मुझ पर डाल दो ಈ ಮುಂಜಾನೆ ವೇಳೆಯಲ್ಲಿ ಕರ್ತನು ನಮಗೆ ಹೇಳ್ತಾ ಇದ್ದಾನೆ, ನಿನ್ನ ಭಯವನ್ನು ನನ್ನ ಮೇಲೆ ಹಾಕು. परमेश्वर ये मेरा डर है परमेश्वर ಕರ್ತನೆ, ಇದು ನನ್ನ ಭಯವಾಗಿದೆ. कोठा रबा शंदरे बरे 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 पिता परमेश्वर हम अपने आप को तेरे हाथ में सौंपते हैं ತಂದೆಯಾದ ದೇವರೇ, ನಮ್ಮನ್ನು ನಾವು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ हर एक ಇದ್ದೇವೆ. चीज जो हमें डरा हुआ कर रहा है हम तेरे हाथ में सौंपते हैं ಪ್ರತಿಯೊಂದು ಕಾರ್ಯ ಯಾವುದು ನಮಗೆ ಭಯ ಹುಟ್ಟಿಸ್ತಾ ಇದೆಯೋ ಅದನ್ನೆಲ್ಲ ನಿನಗೆ ಒಪ್ಪಿಸ್ತಾ ಇದ್ದೇವೆ. Lord we don't want to be terrified and covered and fearful people Lord ಕರ್ತನೆ, ಭಯಭೀತರಾಗಿ ಭಯದಲ್ಲೇ ಹೋಗುವ ಜನರು ನಾವಾಗಿರಬಾರದು ಸ್ವಾಮಿ. but make us bold oh Lord make us break that fear Lord that we may come out with ನಮ್ಮಲ್ಲಿ- Lord fearlessness by
you, by your strength, oh Father. ನಮ್ಮನ್ನು ಇಷ್ಟಾಗಿ ಧೈರ್ಯಪಡಿಸು ಸ್ವಾಮಿ ದೇವರೇ, ಆ ಹೆದರಿಕೆಯನ್ನು ನಾವು ಗದರಿಸುವಂತೆ ಮತ್ತೆ ನಿನ್ನ ಸನ್ನಿಧಾನದಲ್ಲಿ ಧೈರ್ಯವಾಗಿ ನಾವು ನಿಂತುಕೊಳ್ಳಲಿಕ್ಕಾಗುವಂತೆ ನಮಗೆ ಕೃಪೆ ಕೊಡು. As we hear your word, as we meditate, speak to us, oh Lord. ನಿನ್ನ ವಚನವನ್ನು ಕೇಳುವಾಗ ನಮ್ಮೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. Lord, may it bring the boldness in us, oh Lord. ಅದು ನಮ್ಮಲ್ಲಿ ಒಂದು ಧೈರ್ಯ ತರುವುದಕ್ಕಾಗಿ ಸಹಾಯವಾಗಿರ್ಲಿ ರಾಜ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. और एक बार जोरदार तालियां. ಇನ್ನೊಂದು ಸಾರಿ ಗಟ್ಟಿಯಾದ ಚಪ್ಪಾಳೆಯನ್ನು ನಮ್ಮ ಕರ್ತನಿಗೆ ನಾವು ತಟ್ಟೋಣ. आप बैठ सकते हैं. ನೀವು ಕೂತ್ಕೊಳ್ಳಬಹುದು. Thank you Jesus. कितने लोगों के अंदर डर है? ಎಷ್ಟು ಜನರ ಒಳಗಡೆ ಭಯ ಇದೆ? यूजुअली हम किसको डरते हैं? ಸಾಧಾರಣವಾಗಿ ನಾವು ಯಾವುದಕ್ಕಾಗಿ ಹೆದರ್ತೇವೆ? शैतान का डर रहता है. ಸೈತಾನನ ಒಂದು ಭಯ ಇರ್ತದೆ. ಓಕೆ, ಒಂದ್ ಲಿಂಬೆ ಹಣ್ಣು ನೋಡಿದ್ರೆ ಹೆದರ್ ಬಿಡ್ತೀವಿ. एक नींबू देखने से डर जाते हैं. ಓಕೆ, ಯಾರೋ ಏನ್ ಮಾಡಿದ್ದಾರೆ, कोई कुछ किया है, कोई कुछ नहीं किया तो भी ना हमारे अंदर चलते रहता है. ಯಾರು ಏನು ಮಾಡದೇ ಇದ್ರೂ ನಮ್ಮ ಒಳಗಡೆ ಏನಾದ್ರೂ ನಡೀತಾ ಇರ್ತದೆ. तो शैतान का डर कॉमनली रहता है. ಸೈತಾನನ ಹೆದರಿಕೆ ಅದು ಸಾಧಾರಣವಾಗಿರ್ತದೆ. लोगों को डरते हैं. ಜನರು ಜನರಿಗೆ ಹೆದರ್ತಾರೆ. ओके, फियर ऑफ डेविल. ಸೈತಾನನ ಒಂದು ಹೆದರಿಕೆ, पीपल्स फियर. ಜನರ ಹೆದರಿಕೆ, वो क्या बोलेंगे, ये क्या बोलेंगे, ಅವ್ರು ಏನ್ ಹೇಳ್ಬಹುದು, ಇವರು ಏನ್ ಹೇಳ್ಬಹುದು. ये लोगों का डर हम सबको, हमारे सबके अंदर रहता है. ಈ ಜನರ ಒಂದು ಭಯ ನಮ್ಮ ಪ್ರತಿಯೊಬ್ಬರ ಒಳಗಡೆ ಇರ್ತದೆ. मैं बोल रहा था ना, इस दिनों में परमेश्वर इस भाग से बात कर रहा था. ನಾನು ಹೇಳ್ತಾ ಇದ್ದೆಲ್ಲ, ಈ ದಿನಗಳಲ್ಲಿ ಕರ್ತನು ಈ ಭಾಗದಿಂದ ನನಗೆ थोड़े ಮಾತನಾಡ್ತಾ लोगों के ಇದ್ದಾನೆ. विषय में चिंता करते मैं डिस्टर्ब हो गया था. ಕೆಲವೊಬ್ಬರ ವಿಷಯದಲ್ಲಿ ನಾನು ಚಿಂತೆ ಮಾಡ್ತಾ ಇರುವಾಗ ನನ್ನ ಮನಸ್ಸು ಗಲಿಬಿಲಿಗೆ ಒಳಗಾಯಿತು. उनको देख के मैं बहुत डरने लग गया. ಅವರನ್ನು ನೋಡಿ ನಾನು ಹೆದರ್ಲಿಕ್ಕೆ ಪ್ರಾರಂಭಿಸಿದೆ. और वो सब उसके बीच में परमेश्वर मुझसे बात करने लग गया. ಅದರ ಮಧ್ಯದಲ್ಲಿ ಕರ್ತನು ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದನು. और आगे मैं बताऊंगा आपको. ಅದನ್ನು ಮುಂದೆ ನಾನು ಹೇಳ್ತೇನೆ. हम भविष्य को देख के डरते हैं. ಭವಿಷ್ಯವನ್ನು ನೋಡಿ ನಾವು ಹೆದರ್ತೇವೆ. हमारा भविष्य कैसा होगा, ನಮ್ಮ ಭವಿಷ್ಯ ಹೇಗಿರಬಹುದು. अगर हमारे जीवन में कुछ कमी आने से उसको हम डरते हैं. ನಮ್ಮ ಜೀವಿತದಲ್ಲಿ ಏನಾದ್ರೂ ಕೊರತೆಗಳು ಬರುವಾಗ ನಾವು ಅದರ ವಿಷಯವಾಗಿ ಹೆದರ್ತೇವೆ. खास करके पैसा कम होने से डरते हैं. ವಿಶೇಷವಾಗಿ ಹಣದ ಕೊರತೆ ಬಂದಾಗ ನಮ್ಮಲ್ಲಿ ಹೆದರಿಕೆ ಹುಟ್ಟುತ್ತದೆ. ओके, नल में पानी नहीं आया तो नहीं चलता है, लेकिन पैसा नहीं कम होना चाहिए. ನಳದಲ್ಲಿ ನೀರ್ ಬರ್ದೇ ಇದ್ರೆ ಪರವಾಗಿಲ್ಲ, ಆದ್ರೆ ಹಣದಲ್ಲಿ ಯಾವ ಕೊರತೆ ಇರಬಾರದು. टैंकर लेके आएंगे चलता है, ಟ್ಯಾಂಕರ್ ತರಿಸಬಹುದು ಪರವಾಗಿಲ್ಲ, लेकिन पैसा कम नहीं होना चाहिए. ಆದ್ರೆ ಹಣದ ಕೊರತೆ क्या ಇರಬಾರದು. मैं सच बोल रहा हूँ? ನಾನ್ ಸರಿ ಹೇಳ್ತಾ ಇದ್ದೇನಾ? सच बोल रहा हूँ. ನಾನ್ ಸರಿ ಹೇಳ್ತಾ ಇದ್ದೇನಾ? हम कितने लोग डरते हैं? ಎಷ್ಟು ಜನರು ನಾವು ಹೆದರ್ತೇವೆ? हम सब डरते हैं. ನಾವೆಲ್ಲರೂ ಹೆದರ್ತೇವೆ. लेकिन आज परमेश्वर कह रहा है, ಆದ್ರೆ ಇವತ್ತು ಕರ್ತನು ನಮ್ಮೊಟ್ಟಿಗೆ ಹೇಳ್ತಾ जब ಇದ್ದಾನೆ, मैं हूँ तुम्हारे साथ, आप घबराओ मत. ನಾನು ನಿಮ್ಮೊಟ್ಟಿಗೆ ಇರುವಾಗ ನೀವು ಹೆದರುವ ಅವಶ್ಯಕತೆ ಇಲ್ಲ. मैं तुम्हारे साथ हूँ, आप घबराओ मत. ನಾನು ನಿಮ್ಮೊಟ್ಟಿಗೆ ಇದ್ದೇನೆ, ನೀವು ಹೆದರಬೇಡಿ. आपके पड़ोस के व्यक्ति से कहिए घबराओ मत. ನಿಮ್ಮ ಪಕ್ಕದಲ್ಲಿರುವವರಿಗೆ ಹೇಳಿ ಹೆದರಬೇಡಿ. तो 5 भाग मैंने बोला है कि ईशाया की किताब में जो कहता है कि परमेश्वर कह रहा है घबराओ मत. 5 ಭಾಗ ಯೆಶಾಯನ ಪುಸ್ತಕದಲ್ಲಿ 5 ಭಾಗದಲ್ಲಿ ಹೇಳ್ತದೆ ಹೆದರಬೇಡಿ ಎಂಬುದಾಗಿ. और उसमें 15 पॉइंट्स है जिसके वजह से परमेश्वर कह रहा है घबराओ मत. 15 ಕಾರಣಗಳಿದ್ದಾವೆ, ಅದಕ್ಕಾಗಿ ಕರ್ತನು ಹೇಳ್ತಾ ಇದ್ದಾನೆ ಹೆದರಬೇಡಿ ಎಂಬುದಾಗಿ. आप घबराओ मत, मैं 15 पॉइंट नहीं लूंगा. ನೀವು ಹೆದರಬೇಡಿ, ನಾನು 15 ಪಾಯಿಂಟ್ಸ್ ಗಳನ್ನು ನಿಮ್ಗೆ ಹೇಳೋದಿಲ್ಲ. 15 ಪಾಯಿಂಟ್ ಹೇಳ್ತಾರೆ ಈಗ. ಸ್ವಲ್ಪ ಜನ ಹೇಳ್ತಾ ಇದ್ರೆ 15 ಪಾಯಿಂಟ್ ಗೆ ಹೇಳ್ತಾರಾ ಎಂಬುದಾಗಿ. ओके, 15 पॉइंट को मैं क्लब किया हूँ, एक 7-8 पॉइंट में डिवाइड किया हूँ. 15 ಭಾಗವನ್ನು ನಾನು ಚಿಕ್ಕದಾಗಿ ಮಾಡಿ 7-8 ಭಾಗವಾಗಿ ನಾನು ಮಾಡಿದ್ದೇನೆ. अगर आप परमेश्वर के वचन में बढ़ना चाहते हैं तो मेरा होमवर्क लीजिए. ಕರ್ತನ ವಚನದಲ್ಲಿ ಬೆಳೆಯುವುದಕ್ಕಾಗಿ ನಿಮಗೆ ಇಚ್ಛೆ ಇರುವುದಾದ್ರೆ ನನ್ನ ಒಂದು ಮನೆ ಅಭ್ಯಾಸ ये ತೆಗೆದುಕೊಳ್ಳಿ. सब भाग आपने लिखा है ना? ಈ ಎಲ್ಲ ಭಾಗ ನೀವು ಬರ್ದಿದ್ದೀರಲ್ಲ? ये 5 भागों में परमेश्वर कह रहा है घबराओ मत, घबराओ मत. ಈ 5 ಭಾಗದಲ್ಲಿ ಕರ್ತನ ಹೇಳ್ತಾ ಇದ್ದಾನೆ ಹೆದರಬೇಡಿ, ಹೆದರಬೇಡಿ. उसके आगे थोड़े पॉइंट्स है. ಅದರ ಮುಂದೆ ಇನ್ನೂ ಕೆಲವೊಂದು ವಿಷಯಗಳಿದ್ದಾವೆ. 7-8 पॉइंट मैं कवर करूंगा. 7-8 ಭಾಗವನ್ನು ನಾನು ಅದನ್ನು ಕವರ್ ಮಾಡ್ತೇನೆ. लेकिन इसके आप घर को जाके इसके आगे के पॉइंट्स को आपको ढूंढना है. ಮನೆಗೆ ಹೋಗಿ ಇದರ ಮುಂದಿನ ಭಾಗವನ್ನು ನೀವು ಹುಡುಕಬೇಕು. ओके, कितने लोग ये करेंगे? ಎಷ್ಟು ಜನರು ನೀವು ಇದನ್ನು ಮಾಡ್ತೀರಾ? कितने लोग ये करेंगे? ಎಷ್ಟು ಜನರು ನೀವು ಇದನ್ನು अगर आप ಮಾಡ್ತೀರಾ? ये करेंगे, मैं बोलता हूँ परमेश्वर आपको आपके साथ बात करेगा. ನೀವು ಇದನ್ನು ಮಾಡುವುದಾದ್ರೆ ನಾನು ನಿಮ್ಗೆ ಹೇಳ್ತೇನೆ, ಕರ್ತನು ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. और परमेश्वर आपके अंदर भय निकाल के आपके अंदर एक हिम्मत डालेगा. ಕರ್ತನು ನಿಮ್ಮಲ್ಲಿ ಭಯ ತೆಗೆದು ನಿಮ್ಮಲ್ಲಿ ಒಂದು ಧೈರ್ಯವನ್ನು ಹಾಕ್ತಾನೆ. चलिए, रेडी है? ಸಿದ್ಧರಾಗಿದ್ದೀರಾ? चलिए थोड़ी हाँ वचन को हम पढ़ेंगे. ಕೆಲವೊಂದು ವಚನವನ್ನು ನಾವು ಓದಿಕೊಳ್ಳೋಣ. 41वां अध्याय और उसमें 10वां वचन पढ़िए. 41ನೇ ಅಧ್ಯಾಯ, ಅದರಲ್ಲಿ 10ನೇ ವಚನ. ಪ್ರಜೆ ನೀನಂತೂ ಹೆದರಬೇಡ. नीनंतु ಹೆದರಬೇಡ. मार्क कर लीजिए वो. ओके, 10वां वचन, 41 वर्स 10.
ನಾನೇ ನಿನ್ನೊಂದಿಗಿದ್ದೇನೆ, ओके साकु साकु अभी 13वां वचन देखिए 13ನೇ ವಚನವನ್ನು ನೋಡೋಣ. ಭಯ ಪಡಬೇಡ, ಭಯ ಪಡಬೇಡ ಎಲ್ಲರೂ ಹೇಳ್ರಿ ಭಯ ಪಡಬೇಡ, और एक बार ಭಯ ಪಡಬೇಡ. ओके अभी 14वां वचन 14ನೇ ವಚನ. ಇಸ್ರಾಯೇಲ ಜನವೇ ಭಯ ಪಡಬೇಡ, ಇಸ್ರಾಯೇಲ್ ಜನವೇ ಭಯ ಪಡು ಎಲ್ಲರೂ ಹೇಳ್ರಿ. ಇಸ್ರಾಯೇಲ್ ಜನವೇ ಭಯ ಪಡಬೇಡ. 10, 13 और 14वें वचन में एटलीस्ट 4 बार परमेश्वर कह रहा है कि तू मत डर. 10ನೇ ಅಧ್ಯಾಯ 13ನೇ ಅಧ್ಯಾಯ ವಚನ ವಚನದಲ್ಲಿ ಕರ್ತನು ಹೇಳ್ತಾ ಇದ್ದಾನೆ ಹೆದರಬೇಡ ಹೆದರಬೇಡ ಎಂಬುದಾಗಿ 4 ಸಲ 4 ಸರಿ ಹೇಳ್ತಾ अभी ಇದ್ದಾನೆ. 43वां अध्याय ओपन कीजिए. 43ನೇ ಅಧ್ಯಾಯವನ್ನು ತೆರೆಯೋಣ. पहला वचन पढ़िए. ಮೊದಲನೇ ವಚನವನ್ನು ಓದಿಕೊಳ್ಳೋಣ. हाँ ಕನ್ನಡದಲ್ಲಿ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ, ಭಯ ಪಡಬೇಡ, ನಾನು ಎಲ್ಲರೂ ಹೇಳ್ರಿ ಭಯ ಪಡಬೇಡ. ಭಯ ಪಡಬೇಡ, और एक बार ಭಯ ಪಡಬೇಡ. हालेलुया ಹಾಲೆಲೂಯಾ, हालेलुया. ಹಾಲೆಲೂಯಾ. ओके आप सब इधर देखिए. ಈಗ ಎಲ್ರೂ ಇಲ್ಲಿ ನೋಡಿ. इधर बार बार परमेश्वर एक ही बात कह रहा है, ಇಲ್ಲಿ ಪದೇ ಪದೇ ಕರ್ತನು ಒಂದೇ ಮಾತನ್ನು ಹೇಳ್ತಾ तू ಇದ್ದಾನೆ. डर मत, ನೀನು ಹೆದರಬೇಡ, तू डर मत. ನೀನು ಹೆದರಬೇಡ. उसके बहुत सारे कारण हैं. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. पहला कारण 41वां अध्याय 10वां वचन. ಮೊದಲನೇ ಕಾರಣ 41ನೇ ಅಧ್ಯಾಯ 10ನೇ ವಚನ. उधर परमेश्वर कह रहा है ಅಲ್ಲಿ ಕರ್ತನು ಹೇಳ್ತಾ तू ಇದ್ದಾನೆ, डर मत क्योंकि मैं तेरे साथ हूँ. ನೀನು ಹೆದರಬೇಡ ಏಕೆಂದ್ರೆ ನಾನು ನಿನ್ನೊಟ್ಟಿಗಿದ್ದೇನೆ. तू डर मत मैं तेरे साथ हूँ. ನೀನು ಹೆದರಬೇಡ ನಾನು ನಿನ್ನ ಜೊತೆಯಲ್ಲಿದ್ದೇನೆ. कौन मेरे साथ है? ಯಾರು ನನ್ನ ಜೊತೆಯಲ್ಲಿದ್ದಾರೆ? कौन मेरे साथ है? ಯಾರು ನನ್ನ ಜೊತೆಗಿದ್ದಾರೆ? ಆಮೆನ್. ओके हम गीत गा रहे थे ना, ನಾವು ರಾಗವನ್ನು ಹಾಡ್ತಾ ಇದ್ದೇವಲ್ಲ. यीशु मेरे नाव में है, ಯೇಸು ನನ್ನ तो ದೋಣಿಯಲ್ಲಿದ್ದಾನೆ. मैं क्यों डरूं? ನಾನು ಯಾಕೆ ಹೆದರಬೇಕು? क्यों मैं डरूं? क्योंकि वो मेरे साथ है. ಯಾಕೆ ನಾನು ಹೆದರಬಾರದು? ಏಕೆಂದ್ರೆ ಆತನು ನನ್ನೊಟ್ಟಿಗೆ ಇದ್ದಾನೆ. ओके अगर स्तोत्र 23वां स्तोत्र 4था वचन पढ़ेंगे तो उधर परमेश्वर का सेवक दावीद ऐसा कह रहा है, ಕರ್ತನ ಸೇವಕನು ದಾವೀದನು ಹೀಗೆ ಹೇಳ್ತಾ ಇದ್ದಾನೆ, even though I walk through the valley of death I will not fear because you are there with me. ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ಹಾದು ಹೋದರೂ ನಾನು ಹೆದರೆನು ಏಕೆಂದ್ರೆ ನೀನು ನನ್ನ ಜೊತೆಯಲ್ಲಿದ್ದೀಯಾ. तू मेरे साथ है इसके लिए मैं डरूंगा नहीं. ನೀನು ನನ್ನ ಜೊತೆಯಲ್ಲಿರುವ ಕಾರಣ ನಾನು ಹೆದರುವುದಿಲ್ಲ. अनुवाद का किताब 31वां अध्याय 6ठा वचन पढ़ेंगे तो ಧರ್ಮೋಪದೇಶ ಕಾಂಡ 31 verse 6. 31 6ನೇ ವಚನ. ओके उधर परमेश्वर कहता है ಅಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ये तब हो रहा है जब ये लोग कनान देश में अंदर जा रहे थे. ಇದು ಯಾವಾಗ ಆಗ್ತಾ ಇದೆ? ಯಾವಾಗ ಇವರು ಕಾನಾನ್ ದೇಶದ ಒಳಗಡೆ ಹೋಗ್ತಾ ಇದ್ದಾರೆ. ओके तब परमेश्वर कह रहा है ಆವಾಗ ಕರ್ತನು ಹೇಳ್ತಾ ಇದ್ದಾನೆ, तो आप घबराओ मत उनके विषय में, ನೀವು ಅವರ ವಿಷಯವಾಗಿ ಹೆದರಬೇಡಿ, क्योंकि मैं आपके साथ आऊंगा. ಏಕೆಂದ್ರೆ ನಾನು ನಿಮ್ಮ ಜೊತೆಗೆ जब ಬರ್ತೇನೆ. ये लोग मिस्र देश छोड़ के आए, ಇವರು ಇಸ್ರಾಯೇಲ್ ದೇಶವನ್ನು ಬಿಟ್ಟು ಮಿಸ್ರ ದೇಶ, ಐಗುಪ್ತ ದೇಶವನ್ನು ಬಿಟ್ಟು ಬರುವಾಗ उधर से बाहर आने के बाद ಅಲ್ಲಿಂದ ಹೊರಗಡೆ ಬಂದ ಮೇಲೆ परमेश्वर ने कहा ಕರ್ತನು ಹೇಳಿದನು, मैं आपके साथ जाऊंगा. ನಾನು ನಿಮ್ಮೊಟ್ಟಿಗೆ और ಹೋಗ್ತೇನೆ. परमेश्वर इनके साथ जा रहा ಮತ್ತೆ था. ಕರ್ತನು ಇವರೊಟ್ಟಿಗೆ ಹೋಗ್ತಾ ಇದ್ದನು. बीच में मूसा ने कहा ಮಧ್ಯದಲ್ಲಿ ಮೋಶೆ ಹೀಗೆ ಹೇಳ್ತಾ अगर ಇದ್ದಾನೆ, तू मेरे साथ नहीं चल रहा तो मैं नहीं जाऊंगा. ನೀನು ನನ್ನೊಟ್ಟಿಗೆ ಬರದೇ ಇರುವುದಾದ್ರೆ ನಾನು ಹೋಗೋದಿಲ್ಲ. और इजरायली लोगों के विषय में ये निशानी थी ಇಸ್ರಾಯೇಲ್ ಜನರಿಗೆ ಒಂದು ಗುರುತು ಇದಾಗಿತ್ತು, कि परमेश्वर इनके साथ जा रहा है. ಕರ್ತನು ಇವರೊಟ್ಟಿಗೆ ಹೋಗ್ತಾ ಇದ್ದಾನೆ. जहां जहां जा रहा है वहां मार्ग ओपन हो रहा है. ಎಲ್ಲೆಲ್ಲ ಇವರು ಹೋಗ್ತಾ ಇದ್ರು ಅಲ್ಲೆಲ್ಲ ಮಾರ್ಗಗಳು ತೆರಿತಾ क्यों ಇದ್ವು. ओपन हो रहा है? ಯಾಕೆ ಮಾರ್ಗ ತೆರಿತಾ ಇತ್ತು? क्योंकि यावे परमेश्वर उनके साथ जा रहा ಏಕೆಂದ್ರೆ है. ಯಾವೇ ಕರ್ತನು ಇವರೊಟ್ಟಿಗೆ ಹೋಗ್ತಾ ಇದ್ದನು. वो हमारे साथ है. ಆತನು ನಮ್ಮ ಒಟ್ಟಿಗೆ ಇದ್ದಾನೆ. इजरायली लोगों को परमेश्वर ने कहा ಇಸ್ರಾಯೇಲ್ ಜನರಿಗೆ ಕರ್ತನು ಹೇಳ್ತಾ आप डरो ಇದ್ದಾನೆ, मत क्योंकि मैं आपके साथ आऊंगा और कनान देश में बसूंगा. ನೀವು ಹೆದರಬೇಡಿ, ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಮತ್ತೆ ಕಾನಾನ್ ದೇಶದಲ್ಲಿ ನಾನು ಇರ್ತೇನೆ. यशायाह की किताब में 35th chapter verse 4 says ಯೆಶಾಯನ ಪುಸ್ತಕ 35ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಹೇಳ್ತದೆ, वो आएगा वो हमारे साथ रहेगा वो हमें बचाएगा. इसके लिए घबराओ मत. ಆತನು ಬರ್ತಾನೆ, ಆತನು ನಮ್ಮ ಒಟ್ಟಿಗೆ ಇರ್ತಾನೆ, ನಾವು ಹೆದರುವುದು ಬೇಡ, ನಮ್ಮನ್ನು ಆತನೇ ಕಾಪಾಡ್ತಾನೆ. यिर्मयाह का किताब आप ये सब वचन लिख लीजिए. 42वां अध्याय और 11वां वचन कहता है ಯೆರೆಮೀಯನ ಪುಸ್ತಕ 42ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳ್ತದೆ, उन बाबेल लोगों के विषय में आप घबराइए मत, ಆ ಬಾಬೆಲ್ ಜನರ ವಿಷಯವಾಗಿ ನೀವು ಹೆದರಬೇಡಿ, क्योंकि मैं आपके साथ आऊंगा. ಏಕೆಂದ್ರೆ ನಾನೇ ನಿಮ್ಮೊಟ್ಟಿಗೆ ಬರ್ತೇನೆ. अगर आप 43वां अध्याय यशायाह की किताब में आएंगे तो 43ನೇ ಅಧ್ಯಾಯ ಯೆಶಾಯನ ಪುಸ್ತಕದಲ್ಲಿ ನೀವು ಬರುವುದಾದರೆ उधर परमेश्वर कह रहा है, ಅಲ್ಲಿ ಕರ್ತನು ಹೀಗೆ ಹೇಳ್ತಾ ಇದ್ದಾನೆ, दूसरे वचन से आप पढ़ते जाइए, बाद में पढ़ते जाइए, आपको पता चलेगा. 2ನೇ ವಚನದಿಂದ ನೀವು ಓದ್ತಾ ಹೋಗುವುದಾದ್ರೆ ನಿಮ್ಗೆ ಗೊತ್ತಾಗ್ತದೆ. Even though you go through the rivers or the fire, you will not be destroyed because I am with you. ನೀವು ನಿಮ್ಮ ಬೆಂಕಿಯನ್ನು ಹಾದು ಹೋದರೂ ನೀವು
ಹೆದರುವುದು ಬೇಡ, ಏಕೆಂದ್ರೆ ನಾನು ನಿಮ್ಮೊಟ್ಟಿಗೆ ಇದ್ದೇನೆ. अगर आप नदियां पार करके जाएंगे तो भी आपको डुबाएंगे नहीं, क्योंकि मैं आपके साथ हूँ. ನದಿಗಳನ್ನು ದಾಟಿ ನೀವು ಹೋದರೂ ಅದು ನಿಮ್ಮನ್ನು ಮುಳುಗಿಸುವುದಿಲ್ಲ, ಏಕೆಂದ್ರೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. यावे परमेश्वर हमारे साथ है. ಯಾವೇ ಕರ್ತನು ನಮ್ಮೊಟ್ಟಿಗೆ ಇದ್ದಾನೆ. यही यावे परमेश्वर जब इस संसार में उतर आया, ಈ ಯಾವೇ ಕರ್ತನು ಯಾವಾಗ ಈ ಲೋಕದಲ್ಲಿ ಇಳಿದು ಬಂದನು, उसको एक नाम दिया गया और वो नाम था इम्मानुएल, यानी इसका मतलब है वो हमारे साथ हमेशा रहने वाला ಆತನಿಗೆ ಒಂದು परमेश्वर. ಹೆಸರು ಕೊಡಲಾಗಿತ್ತು, ಅದು ಇಮ್ಮಾನುವೇಲ್ ಎಂಬುದಾಗಿ. ಅದರ ಅರ್ಥ ಯಾವಾಗಲೂ ನಮ್ಮ ಒಟ್ಟಿಗೆ ಇರುವ ಕರ್ತನು. विलाप के गीत में 3रा अध्याय और 57वां वचन आप पढ़ेंगे तो ಪ್ರಲಾಪಗಳು 3ನೇ ಅಧ್ಯಾಯ 57 ಅದರಲ್ಲಿ 57ನೇ ವಚನವನ್ನು ನೀವು ಓದುವುದಾದ್ರೆ, उधर यिर्मयाह कह रहा है, ಅಲ್ಲಿ ಯೆರೆಮೀಯನು ಹೇಳ್ತಾ ಇದ್ದಾನೆ, जब मैं डरा था, ಯಾವಾಗ ನಾನು ಹೆದರಿದೆ, जब मैं निराश था, ಯಾವಾಗ ನಾನು ನಿರಾಶೆಯಲ್ಲಿದ್ದೆ, तू मेरे पास आके कहा कि मत डर, मैं तेरे साथ हूँ. ನೀನು ನನಗೆ ಹತ್ತಿರ ಬಂದು ನನಗೆ ಹೇಳಿದ್ಯಾ, ನೀನು ಹೆದರಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. कौन हमारे साथ है? ಯಾರು ನಮ್ಮೊಟ್ಟಿಗೆ ಇದ್ದಾರೆ? कहिए कौन हमारे साथ है? ಹೇಳಿ, ಯಾರು ನಮ್ಮೊಟ್ಟಿಗೆ ಇದ್ದಾರೆ? परमेश्वर मेरे साथ है, मैं डरूंगा नहीं. ಕರ್ತನು ನನ್ನೊಟ್ಟಿಗೆ ಇದ್ದಾನೆ, ನಾನು ಹೆದರುವುದಿಲ್ಲ. परमेश्वर मेरे साथ है, मैं घबराऊंगा नहीं. ಕರ್ತನು ನನ್ನೊಟ್ಟಿಗೆ ಇದ್ದಾನೆ, ನಾನು ಹೆದರುವುದಿಲ್ಲ. अभी दूसरा पॉइंट, ಈಗ ಎರಡನೇ ಭಾಗ, यशाया 41वां अध्याय 10वां वचन, ಏಷಾಯ 43ನೇ 41 10ನೇ ವಚನ, उधर लिखा गया है, ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, do not fear, I am with you. ಹೆದರಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. Okay, I am your God. ನಾನು ನಿನ್ನ ದೇವರು, मैं तेरा परमेश्वर हूँ. ನಾನು ನಿನ್ನ ಕರ್ತನಾಗಿದ್ದೇನೆ. देखिए 10वें वचन में लिखा है उधर, मैं तेरा परमेश्वर हूँ. 10ನೇ ವಚನದಲ್ಲಿ ಅಲ್ಲಿ ಬರೆದಿದೆಯಲ್ಲ, ನಾನು ನಿನ್ನ ಕರ್ತನಾಗಿದ್ದೇನೆ ಎಂಬುದಾಗಿ. देखिए अपने बाइबल में ನಿಮ್ಮ ಸತ್ಯವೇದದಲ್ಲಿ ಅದನ್ನು ನೋಡಿ, यावे परमेश्वर कह रहा है, ಯಾವೇ ಕರ್ತನು ಹೇಳ್ತಾ ಇದ್ದಾನೆ, मैं तेरा परमेश्वर हूँ. ನಾನು ನಿನ್ನ ಕರ್ತನಾಗಿದ್ದೇನೆ. क्या कह रहा है परमेश्वर? ಕರ್ತನು ಏನನ್ನು ನಮಗೆ ಹೇಳ್ತಾ ಇದ್ದಾನೆ? मैं तेरा परमेश्वर हूँ. ನಾನು ನಿನ್ನ मैं ಕರ್ತನಾಗಿದ್ದೇನೆ. सवाल पूछना चाहता हूँ, ನಾನೀಗ ಪ್ರಶ್ನೆ ಕೇಳಲಿಕ್ಕೆ ಇಚ್ಛಿಸುತ್ತೇನೆ, किसका परमेश्वर? ಯಾರ ಕರ್ತನು? ಹೇಳ್ರಿ, मेरा परमेश्वर. ನನ್ನ ಕರ್ತನು. ओके, अपने दिल के ऊपर हाथ ठोक के कहना चाहिए, ये मेरा परमेश्वर. ನಮ್ಮ ಎದೆ ಬಡಿದು ನಾವು ಹೇಳಬೇಕು, ನನ್ನ ಕರ್ತನು ಎಂಬುದಾಗಿ. हम अपने बच्चों को देख के बोलते हैं मेरा बेटा, बोलते हैं ना. ನಮ್ಮ ಮಕ್ಕಳನ್ನು ನೋಡಿ ನಾವು ಹೇಳ್ತೇವಲ್ಲ, ನನ್ನ ಮಗನು ಎಂಬುದಾಗಿ. मेरे पिताजी बोलते हैं ना. ನನ್ನ ತಂದೆ ಎಂಬುದಾಗಿ ನಾವು मेरा ಹೇಳ್ತೇವಲ್ಲ, फ्रेंड बोलते हैं ना. ನನ್ನ ಸ್ನೇಹಿತನು ಎಂಬುದಾಗಿ वैसे ही कहिए, ಹೇಳ್ತೇವೆ. वो मेरा परमेश्वर ಹಾಗೆ है. ನಾವು ಹೇಳ್ಬೇಕು, ಆತನು ನನ್ನ ಕರ್ತನಾಗಿದ್ದಾನೆ. और कौन ये कह रहा है? ಇದನ್ನು ಯಾರು ಹೇಳ್ತಾ ಇದ್ದಾರೆ? खुद परमेश्वर कह रहा है कि मैं तेरा परमेश्वर हूँ. ಕರ್ತನು ಸ್ವತಃ ಹೇಳ್ತಾ ಇದ್ದಾನೆ ನಮಗೆ, ನಾನು ನಿನ್ನ ಕರ್ತನಾಗಿದ್ದೇನೆ. मैं तेरा परमेश्वर हूँ. ನಾನು ನಿನ್ನ ಕರ್ತನಾಗಿದ್ದೇನೆ. अगर निर्गम की किताब में 6ठा अध्याय 8वां वचन पढ़ेंगे तो ವಿಮೋಚನ ಕಂಡ 6ನೇ ಅಧ್ಯಾಯ 8ನೇ 8ನೇ ವಚನವನ್ನು ಓದುವುದಾದ್ರೆ, उधर परमेश्वर अपने आप को इंट्रोड्यूस कर रहा है. ಕರ್ತನು ಅಲ್ಲಿ ತನ್ನನ್ನು ತಾನು ಅಲ್ಲಿ ಪರಿಚಯ ಪಡಿಸ್ತಾ ಇದ್ದಾನೆ. तेरे पितरों का परमेश्वर, ನಿನ್ನ ಪಿತೃಗಳ ಕರ್ತನು, ओके, अब्राहम का परमेश्वर, ಅಬ್ರಹಾಮನ ಕರ್ತನು, इसहाक का परमेश्वर, ಇಸಾಕನ ದೇವರು, याकूब का परमेश्वर. ಯಾಕೋಬನ ದೇವರು. इसमें क्या दिखता है? ಇದರಲ್ಲಿ ಏನು ಕಾಣ್ ಬರ್ತದೆ? इसमें हमारा और परमेश्वर का एक संबंध दिखता है. ಇಲ್ಲಿ ನಮ್ಮ ಮತ್ತು ಕರ್ತನ ಒಂದು ಸಂಬಂಧ ಕಾಣ್ತದೆ. हमारे और परमेश्वर के बीच में एक संबंध है, ನಮ್ಮ ಮತ್ತು ಕರ್ತನ ಮಧ್ಯದಲ್ಲಿ ಒಂದು ಸಂಬಂಧ ಇದೆ, एक रिश्ता है. ಒಂದು ಸಂಬಂಧ ಇದೆ. इसके लिए तो हम कहते हैं कि मेरा परमेश्वर है वो. ಅದಕ್ಕಾಗಿ ನಾವು ಹೇಳ್ತೇವೆ, ಆತನು ನನ್ನ ಕರ್ತನಾಗಿದ್ದಾನೆ. अगर लेवियों की किताब में हम देखेंगे तो ಯಾಜಕ ಕಾಂಡವನ್ನು ನಾವು ನೋಡುವುದಾದ್ರೆ 22वां अध्याय और 23वां वचन, 22ನೇ ಅಧ್ಯಾಯ 23ನೇ ವಚನ, ओ परमेश्वर ऐसा कह रहा है, ಕರ್ತನು ಹೀಗೆ ಹೇಳ್ತಾ ಇದ್ದಾನೆ, आपको जो जिसने आपको मिस्र देश से बाहर लेके आया वो परमेश्वर मैं ही हूँ. ಯಾರು ನಿಮ್ಮನ್ನು ಮಿಶ್ರ ದೇಶದಿಂದ ಹೊರಗಡೆ ತಂದನೋ ಆತನು ನಾನೇ ಆಗಿದ್ದೇನೆ. मैं आपका परमेश्वर हूँ. ನಾನೇ ನಿಮ್ಮ मैंने ಕರ್ತನಾಗಿದ್ದೇನೆ. आपको मिस्र देश से इसलिए बाहर लाया ताकि मैं आपका परमेश्वर बन के आपके साथ रहूं. ನಾನು ನಿಮ್ಮನ್ನು ಐಗುಪ್ತದಿಂದ ಹೊರಗಡೆ ತಂದಿದ್ದು ಏಕೆಂದ್ರೆ ನಾನು ನಿಮ್ಮೊಟ್ಟಿಗೆ ಇರುವುದಕ್ಕಾಗಿ. उस 22वें अध्याय में 22ನೇ वो ಅಧ್ಯಾಯದಲ್ಲಿ लेवी की किताब में ಯಾಜಕ ಕಾಂಡದಲ್ಲಿ उधर आई एम गॉड बोल के बहुत बार लिखा गया है. ಅನೇಕ ಸಾರಿಯಲ್ಲಿ ನಾನೇ ಕರ್ತನು ಎಂಬುದಾಗಿ ಅನೇಕ ಸಾರಿ ಬರೆಯಲ್ಪಟ್ಟಿದೆ. बहुत जगह लिखा है. ಅನೇಕ ಸ್ಥಳಗಳಲ್ಲಿ ಅದು और ಬರೆಯಲ್ಪಟ್ಟಿದೆ. 33वां वचन 33ನೇ ವಚನದಲ್ಲಿ ओके, मैं आपका परमेश्वर हूँ. ನಾನು ನಿಮ್ಮ ಕರ್ತನು ಎಂಬುದಾಗಿ. हालेलुया. ಹಾಲೆಲೂಯಾ. यशायाह की किताब में 43वां अध्याय ಏಷಾಯನ ಪುಸ್ತಕ 43ನೇ ಅಧ್ಯಾಯದಲ್ಲಿ 15वां वचन 15ನೇ ವಚನದಲ್ಲಿ 51वां अध्याय 21ನೇ ಅಧ್ಯಾಯ 51ನೇ अध्याय 51ನೇ ಅಧ್ಯಾಯ और 15वां वचन, 15ನೇ ವಚನ, ये दोनों
दोनों जगह परमेश्वर कह रहा ಈ है ಎರಡೂ ಭಾಗದಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, मैं आपका परमेश्वर हूँ, ನಾನು ನಿಮ್ಮ ಕರ್ತನಾಗಿದ್ದೇನೆ, मैं आपका परमेश्वर हूँ। ನಾನು ನಿಮ್ಮ ಕರ್ತನಾಗಿದ್ದೇನೆ. अगर स्तोत्र की किताबों में हम देखेंगे तो ಕೀರ್ತನೆಯಲ್ಲಿ ನಾವು ನೋಡುವಾಗ उधर स्तोत्र लिखने वाला ऐसा कह रहा ಅಲ್ಲಿ है, ಕೀರ್ತನೆಗಾರನು ಹೀಗೆ ಹೇಳ್ತಾ ಇದ್ದಾನೆ, माय लॉर्ड माय गॉड। ನನ್ನ ದೇವರೇ ನನ್ನ ದೇವರೇ. इसमें क्या दिखाता है? ಇದರಲ್ಲಿ ಏನು ತೋರಿ ಬರ್ತದೆ? इसमें एक संबंध है, ಒಂದು ಸಂಬಂಧ ಇಲ್ಲಿ ನಾವು वो ನೋಡ್ತೇವೆ. मेरा परमेश्वर है। ಆತನು ನನ್ನ और ಕರ್ತನಾಗಿದ್ದಾನೆ. इसके लिए हम कहते हैं ಅದಕ್ಕಾಗಿ ನಾವು ಹೇಳ್ತೇವೆ, मैं डरूंगा नहीं क्योंकि वो मेरा परमेश्वर है, ನಾನು ಹೆದರುವುದಿಲ್ಲ ಏಕೆಂದ್ರೆ ಆತನು ನನಗೆ ಕರ್ತನಾಗಿದ್ದಾನೆ. मैं उसका बच्चा हूँ, मैं उसका बेटा हूँ, मैं उसकी बेटी हूँ। ನಾನು ಆತನ ಮಗು ಆಗಿದ್ದೇನೆ, ಆತನ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ. इसके लिए मैं डरता नहीं हूँ, ಆದ ಕಾರಣ ನಾನು ಹೆದರುವುದಿಲ್ಲ. वो मेरा परमेश्वर है। ಆತನು ನನ್ನ ಕರ್ತನಾಗಿದ್ದಾನೆ. मैं मेरे बच्चों को स्कूल को लेने के लिए जाता हूँ, तभी ನನ್ನ ಮಕ್ಕಳಿಗೆ ಸ್ಕೂಲಿಂದ ತರ್ಲಿಕ್ಕೆ ಹೋಗುವಾಗ मेरा बेटा मुझे लगता है फर्स्ट स्टैंडर्ड में वगैरह में था, ನನ್ನ ಮಗನು ಫಸ್ಟ್ ಸ್ಟ್ಯಾಂಡರ್ಡ್ ನಲ್ಲಿ ಏನೋ ಬಹುಶಃ ಇದ್ದಿರಬಹುದು. स्टूडेंट्स की भीड़ थी उधर, ಅಲ್ಲಿ ಮಕ್ಕಳ ಒಂದು ಗುಂಪಾಗಿತ್ತು. ओके, उसमें से मैं मेरे बेटे को देख रहा हूँ, ಆ ಗುಂಪಿನ ಮಧ್ಯದಲ್ಲಿ ನಾನು ನನ್ನ ಮಗನನ್ನು ಹುಡುಕ್ತಾ मेरा ಇದ್ದೇನೆ, बेटा मुझे देख रहा है, ಮತ್ತೆ ನನ್ನ ಮಗನು ನನಗೆ ನೋಡ್ತಾ ಇದ್ದಾನೆ. उसमें से वो बैग लेके भागते आ रहा है ಬ್ಯಾಗ್ ತೆಗೆದುಕೊಂಡು ಓಡಿ ಬರ್ತಾ ಇದ್ದಾನೆ. और फ्रेंड को बोल रहा है ಮತ್ತೆ ತನ್ನ ಸ್ನೇಹಿತನಿಗೆ ಹೇಳ್ತಾ ಇದ್ದಾನೆ, माय डाडा, ನನ್ನ ಡಾಡಾ ಬಂದಿದ್ದಾರೆ. और उसमें मैं खुश हो रहा हूँ, ಮತ್ತೆ ಅದನ್ನು ಕೇಳಿ ನಾನು ಸಂತೋಷ ಪಡ್ತಾ मेरा ಇದ್ದೇನೆ. दिल झूम उठ रहा है क्योंकि वो भागते आ रहा है, ನನಗೆ ಸಂತೋಷ ಹುಟ್ಟುತ್ತಾ ಇದೆ, ಆತನು ನನ್ನ ಹತ್ರ ಓಡಿ ಬರ್ತಾ ಇದ್ದಾನೆ, क्योंकि वो मेरा बेटा है। ಯಾಕೆಂದ್ರೆ ಆತನು ನನ್ನ ಮಗನಾಗಿದ್ದಾನೆ. वही एक चित्र है जब परमेश्वर कहता है कि मैं आपका परमेश्वर हूँ। ಅದೇ ಒಂದು ಚಿತ್ರ ಆಗಿದ್ದಾವೆ ಯಾವಾಗ ಕರ್ತನು ಹೇಳ್ತಾನೆ, ನಾನು ನಿನ್ನ ಕರ್ತನಾಗಿದ್ದೇನೆ हमें गर्व होना ಎಂಬುದಾಗಿ. चाहिए, यावे मेरा परमेश्वर है, ನಮ್ಮಲ್ಲಿ ಒಂದು ಗರ್ವವಿರಬೇಕು, ಯಾವೇ ನಮ್ಮ ಕರ್ತನಾಗಿದ್ದಾನೆ, वो मेरा परमेश्वर है। ಆತನು ನನ್ನ ಕರ್ತನಾಗಿದ್ದಾನೆ. कभी कभी हम सॉल राजा के जैसा हो जाते हैं। ಕೆಲವೊಮ್ಮೆ ನಾವು ಸೌಲ್ ಅರಸನ ಹಾಗೆ ಆಗ್ಬಿಡ್ತೇವೆ. सॉल राजा बहुत पाप किया, ಸೌಲ್ ರಾಜನು ಬಹಳಷ್ಟು ಪಾಪ ಮಾಡಿದನು. उसमें से एक गलती थी, जो परमेश्वर ने नाश करने के लिए बोला था उसने नाश नहीं किया। ಅದರಲ್ಲಿ ಒಂದು ತಪ್ಪು ಇದಾಗಿತ್ತು, ಯಾವುದನ್ನು ಕರ್ತನು ನಾಶಪಡಿಸ್ಲಿಕ್ಕೆ ಹೇಳಿದನು ಅದನ್ನು ಆತನು ನಾಶಪಡಿಸಲಿಲ್ಲ. और सैमुएल उधर याजक था, सैमुएल आके उसको डांट रहा है, ಸಾಮುವೇಲನು ಯಾಜಕನಾಗಿದ್ದನು, ಆತನು ಬಂದು ಆತನಿಗೆ ಗದರಿಸ್ತಾ ಇದ್ದಾನೆ. और सैमुएल ने बहुत ये सब क्या है बोलने के बाद ಸಮುವೇಲನು ಇದೆಲ್ಲ ಏನು ಎಂಬುದಾಗಿ ये ವಿಚಾರಿಸುವಾಗ, बकरियां वगैरह, ये भीड़ बकरियां क्यों रखा तू? ಈ ಆಡು ಕುರಿಗಳನ್ನು ಯಾಕೆ ನೀನು ಇಟ್ಟಿದ್ಯಾ? सडनली सॉल बोल रहा है, ತಕ್ಷಣ ಸೌಲ್ ಹೇಳ್ತಾ ಇದ್ದಾನೆ, तेरे परमेश्वर के यज्ञ के लिए। ನಿನ್ನ ಕರ್ತನ ಯಜ್ಞಕ್ಕಾಗಿ. देखिए सॉल के जीवन में वो परमेश्वर के साथ वो वैयक्तिक संबंध था ही नहीं, ನೋಡಿ, ಸೌಲನ ಜೀವಿತದಲ್ಲಿ ಕರ್ತನೊಟ್ಟಿಗೆ ಅವೈಯಕ್ತಿಕವಾದ ಸಂಬಂಧ ಇರಲೇ ಇಲ್ಲ. वो उसका परमेश्वर कभी वैयक्तिक रूप से था ही नहीं। ಆತನ ಕರ್ತನು ಅನ್ನುವಂಥದ್ದು ಆತನ ಜೀವಿತದಲ್ಲಿ ವೈಯಕ್ತಿಕ ರೂಪವಾಗಿ ಅದು ಇರಲೇ ಇಲ್ಲ. लेकिन हम दावीद को देखेंगे तो ಆದ್ರೆ ನಾವು ದಾವಿದನನ್ನು ನೋಡುವಾಗ वो कहता है वो मेरा परमेश्वर है, ದಾವಿದನು ಹೇಳ್ತಾನೆ, ಆತನು ನನ್ನ ಕರ್ತನಾಗಿದ್ದಾನೆ. ये मेरा परमेश्वर है। ಬನ್ನಿ ನಾವು ಹೇಳೋಣ, ಆತನು ನನ್ನ ಕರ್ತನಾಗಿದ್ದಾನೆ. आवाज उठा के कहिए मेरा परमेश्वर, ಸ್ವರ ಎತ್ತಿ ನಾವು ಹೇಳೋಣ, ನನ್ನ ಕರ್ತನು ಎಂಬುದಾಗಿ. यावे मेरा परमेश्वर। ಯಾವೇ ನನ್ನ ಕರ್ತನು. अगर ये हम कहेंगे तो हमें एक हिम्मत आएगी क्योंकि वो मेरा परमेश्वर है। ಇದನ್ನು ನಾವು ಹೇಳುವಾಗ ನಮ್ಮಲ್ಲಿ ಒಂದು ಧೈರ್ಯ ಬರ್ತದೆ, ಆತನು ನಮ್ಮ ಕರ್ತನಾಗಿದ್ದಾನೆ ಎಂಬುದಾಗಿ ಹೇಳುವಾಗ. तीसरी चीज ना डरने के लिए, ಹೆದರದೆ ಇರುವುದಕ್ಕಾಗಿ ಮೂರನೇ ಕಾರ್ಯ, वो मेरा बल है और वो मुझे मदद करता है। ಆತನು ನನ್ನ ಬಲವಾಗಿದ್ದಾನೆ, ಆತನು ನನಗೆ ಸಹಾಯ ಮಾಡ್ತಾನೆ. 10वां वचन पढ़ेंगे, 10ನೇ ವಚನವನ್ನು ಓದೋಣ. 41वां अध्याय यशाया की किताब में, ಯೆಶಾಯನು 41ನೇ ಅಧ್ಯಾಯ 10वां वचन पढ़िए। 10ನೇ ವಚನ. हाँ ನೀನಂತೂ ಹೆದರಬೇಡ, हाँ, ನಾನು ನಿನ್ನೊಂದಿಗಿದ್ದೇನೆ. ನಾನು ನಿನ್ನೊಂದಿಗಿದ್ದೇನೆ, ಇದು ಮೊದಲನೇ ಪಾಯಿಂಟ್. ಹಾ, ದಿಗ್ಭ್ರಮೆಗೊಳ್ಳದಿರು, ಹಾ, ನಾನೇ ನಿನ್ನ ದೇವರು, ನಾನೇ ನಿನ್ನ ದೇವರು, ಇದು ಎರಡನೇ ಕಾರ್ಯ. ಹಾ, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಎಲ್ಲರೂ ಹೇಳ್ರಿ, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹಾ, ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನಿನಗೆ ಸಹಾಯ ಕೊಡುತ್ತೇನೆ. ಹೇಳ್ರಿ ಎಲ್ಲರೂ, ನಿನಗೆ ಸಹಾಯ ಕೊಡುತ್ತೇನೆ. मैं तुझे बलवान करूंगा और मैं तेरी सहायता करूंगा. सब मिलके, मैं तुझे बलवान करूंगा और तेरी सहायता